ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಕ್ರಮ ವಲಸಿಗರು ಹೆಚ್ಚಾಗ್ತಿದ್ದಾರೆ. ನೈಜೀರಿಯಾ, ಉಗಾಂಡ ಸೇರಿದಂತೆ ಹಲವು ಕಡೆಗಳಿಂದ ವಲಸಿಗರು ಬಂದು ಬೆಂಗಳೂರನ್ನ ಸೇರ್ತಿದ್ದಾರೆ. ಇಷ್ಟು ಸಾಲದು ಎಂಬಂತೆ ಅಕ್ರಮ ಮಾದಕ ದ್ರವ್ಯ ದಂಧೆಯನ್ನ ನಡೆಸುತ್ತಿದ್ದಾರೆ. ಇದರ ಮೂಲವನ್ನ ಬೆನ್ನತ್ತಿದಾಗ ಸಿಕ್ಕಿದ್ದು ಮಾತ್ರ ರೋಚಕ ಸುದ್ದಿ. ಅದೇನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಾಂಗ್ಲಾ ಪ್ರಜೆಗಳಿಂದ ವೀಸಾ ದುರುಪಯೋಗ ಆರೋಪ. ನಿರಾಶ್ರಿತರ ಆಶ್ರಮದಲ್ಲೇ ಅಕ್ರಮ ವಲಸಿಗರು ಠಿಕಾಣಿ. ವಲಸಿಗರನ್ನ ಸಾಕಿ ಕಂಗಾಲಾದ ಆಶ್ರಮದ ಮುಖ್ಯಸ್ಥರು. ಉಗಾಂಡ, ನೈಜೀರಿಯಾ, ಸೌತ್ ಆಫ್ರಿಕಾ, ಬಾಂಗ್ಲಾದೇಶ, ಶ್ರೀಲಂಕಾ ಹೀಗೆ ಸಾಲು ಸಾಲು ದೇಶಗಳಿಂದ ಕಲಿಯುವ ನೆಪದಲ್ಲಿ ಇಲ್ಲವೇ ವೈದ್ಯಕೀಯ ಚಿಕಿತ್ಸೆಯ ವೀಸಾ ಪಡೆದು ವಿದೇಶಿಗರು ಭಾರತಕ್ಕೆ ಲಗ್ಗೆ ಇಡ್ತಿದ್ದಾರೆ. ಆದ್ರೆ ಬಂದವರಲ್ಲಿ ಬಹುತೇಕರು ವೀಸಾ ಅವಧಿ ಮುಗ್ದಿದ್ರು ತಮ್ಮ ತಾಯ್ನಾಡಿಗೆ ವಾಪಸ್ ಹೋಗ್ತಿಲ್ಲ. ಬದಲಿಗೆ ಸಿಲಿಕಾನ್ ಸಿಟಿಯಲ್ಲೇ ಅಕ್ರಮವಾಗಿ ನೆಲೆಸಿ ಮಾದಕ ದ್ರವ್ಯ ಮಾರಾಟ, ಸಾಗಾಟದಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಅಸಲಿಗೆ ಇಂತಹ ವಿದೇಶಿ ಪ್ರಜೆಗಳ ಮೇಲೆ ನಿಗಾ ಇಡುವ ಸಂಪೂರ್ಣ ಜವಾಬ್ದಾರಿ ಇರೋದು FRRO ಇಲಾಖೆಗೆ. ಆದ್ರೆ ಈ ಇಲಾಖೆಯ ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧವೇ ಇಲ್ಲದ ರೀತಿ ವರ್ತಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸಿಕ್ಕಿಬಿದ್ದ ಅಕ್ರಮ ವಲಸಿಗರನ್ನ ಕರ್ಕೊಂಡು ಬಂದು ಕೊತ್ತನೂರು ಬಳಿಯ ಆಟೋ ರಾಜ ಅವರ ನಿರಾಶ್ರಿತರ ಆಶ್ರಮ ಸೇರಿದಂತೆ ಬೇರೆಡೆ ಇರುವ ಆಶ್ರಮಗಳಿಗೆ ಬಿಡಲಾಗ್ತಾ ಇದೆ. ಕಳೆದ 8 ತಿಂಗಳಿಂದಲೂ ಈ ಅಕ್ರಮ ವಲಸಿಗರು ಇದೇ ಆಶ್ರಮಗಳಲ್ಲಿ ಠಿಕಾಣಿ ಹೂಡಿದ್ದಾರೆ. 100% ಹೇಳಿದ್ರೆ ಒಂದು ನಯ ಪೈಸೆ ಇಲ್ಲ, ಒಂದು ಗ್ರಾಂಟ್ ಇಲ್ಲ. ಅವ್ರಿಗೆ ಊಟ ವ್ಯವಸ್ಥೆ ನಾವೇ ಮಾಡಬೇಕು. ಅವ್ರಿಗೆ ಹೆಂಗ ಒಂದು ತಿಂಗಳಿಗೆ ಎಷ್ಟು ಅಕ್ಕಿ, 4 ಮೂಟೆ ಅಕ್ಕಿ ಒಂದು ಗ್ಯಾಂಗ್ಗೆ, ಒಂದು ಶೆಡ್, ಒಂದು ಸೆಲ್ಗೆ. ಆಮೇಲೆ ಆ ಥರ, ಆಮೇಲೆ 20 kg ಆಟ ಗೋಧಿಟ್ಟು, ಎಣ್ಣೆ, ಆಮೇಲೆ ಅವ್ರಿಗೆ ನೀರು ವ್ಯವಸ್ಥೆ ಎಲ್ಲ, ಬಂಕ್ ಬೆಡ್ಡು, ಬೆಡ್ಶೀಟು. ಆಶ್ರಮದಲ್ಲಿ ಎಲ್ಲಾ ಸೌಲಭ್ಯಗಳನ್ನ ಉಚಿತವಾಗಿ ಪಡಿತಿರೋ ಇವ್ರು ಯಾವುದೇ ಭಯವಿಲ್ಲದೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಸುಮಾರು 8 ತಿಂಗಳಾದ್ರೂ ಇವರ ವೀಸಾ ಮತ್ತು ಪಾಸ್ಪೋರ್ಟ್ ಪರಿಶೀಲಿಸಿ ಇವರನ್ನ ಸ್ವದೇಶಕ್ಕೆ ವಾಪಸ್ ಯಾಕೆ ಕಳಿಸಿಲ್ಲ ಅನ್ನೋದೇ ಈಗ ಇಡೀ ನಗರದ ಮುಂದಿರುವ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿ ಬಂಧಿತರಾಗಿರುವ ವಲಸಿಗರು ಎಸ್ಕೇಪ್ ಆಗಿರುವ ಉದಾಹರಣೆ ಕೂಡ ಇದೆಯಂತೆ. ಇಲ್ಲಿ ಎಸ್ಕೇಪ್ ಆದವರು ಮತ್ತೆ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಇಷ್ಟಾದ್ರೂ FRRO ಅಧಿಕಾರಿಗಳು ಮಾತ್ರ ಜಾಣ ಮೌನ ವಹಿಸಿದ್ದಾರೆ. ಪೊಲೀಸರನ್ನ ಎದುರ್ತಾರ, ಪೊಲೀಸರನ್ನ ಹೊಡೆಗೆ ಹೋಗ್ತಾರ. ಒಂದು ದಿನ ಗಂಟು ತೋರಿಸುವಾಗ ಶೂಟ್ ಇಯರ್ ಅಂತಾನೆ, ಕೈಯಲ್ಲಿ ಕಾಲಲ್ಲಿ ಹೇಳ್ಕೊಂಬಿಟ್ಟ. ಇದ್ದಲ್ಲಿ ಒಬ್ಬನಿಗೆ ಒಂದ್ಸತಿ ಮಚ್ಚಿಟ್ಕೊಂಡಿದ್ದ, ಒಬ್ಬನಿಗೆ ಇನ್ನೊಬ್ಬನಿಗೆ ಹೊಡೆದಿದ್ದ. ಆಮೇಲೆ ನಾನು ಒಂದು ಲಟ್ಟಿ ತೊಗೊಂಡ್ಬಂದು ಅವ್ನಿಗೆ ಹೊಡೆದೆ. ಇಫ್ ಯು ಡೂ ಇಯರ್ ವಿ ವಿಲ್ ಸೆಂಡ್ ಟು ದ ಸೆಂಟ್ರಲ್ ಜೈಲ್. ಆಮೇಲೆ ಅವ್ರು ಕಳಿಸ್ಬಿಟ್ರಿ. ನಾವು ತುಂಬ ತರಲೆ ಸರ್ ಅವರಿಂದ ನಾವು ಮಾಡಕ್ಕೆ. ನಾವು ಆಲ್ರೆಡಿ 1000 ಜನ ಇಲ್ಲಿ ಅನಾಥರನ್ನು ನೋಡೋದು, ಅವ್ರು ನೋಡೋದಾ, ಇಲ್ಲೊಂದು ಇಂಥ ಕ್ರೈಮ್ ಅವ್ರು ನೋಡೋದಾ, ಸಮಾಧಾನ ಇಲ್ಲ ಸರ್ ನಮಗೆ. ಕಿರ್ಚೋದು, ಸೌಂಡು. ಇನ್ನುಳಿದಂತೆ ಅಕ್ರಮ ವಲಸಿಗರ ಆಹಾರ ಹಾಗೂ ಇನ್ನಿತರ ಖರ್ಚಿಗೆ ಹಣವನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನೀಡ್ತಿಲ್ವಂತೆ. ಹೀಗಾಗಿ ಅವರನ್ನ ನೋಡಿಕೊಳ್ಳುವುದು ಕೂಡ ಕಷ್ಟವಾಗಿದೆ ಅಂತಿದ್ದಾರೆ ಆಶ್ರಮದ ಮುಖ್ಯಸ್ಥರು. ಹೀಗಾಗಿ ಇನ್ನಾದ್ರೂ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾರಾ ಅಂತ ಕಾದು ನೋಡ್ಬೇಕಿದೆ. ಗಿರೀಶ್ ಬಾಗೂರು, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.